ಇನ್ನು ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು, ರಸ್ತೆ ರಂಪಾಟ ಪ್ರಕರಣಗಳು ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಎಲ್ಲ ಪ್ರತಿನಿತ್ಯ ಒಂದಲ್ಲ ಒಂದು ಈ ಥರ ಕ್ರೈಮ್ಗಳು ನಡೀತಾನೆ ಇರುತ್ತೆ. ನಡು ರಸ್ತೆಯಲ್ಲಿ ಮಹಿಳೆ ಜೊತೆ ಆಟೋ ಚಾಲಕನೊಬ್ಬ ಕಿರಿಕ್ ಮಾಡ್ಕೊಂಡಿದ್ದಾನೆ. ಬೆಂಗಳೂರಿನಲ್ಲಿ ರಸ್ತೆ ರಂಪಾಟಗಳು ಮುಂದುವರಿತಾ ಇದೆ. ನಡು ರಸ್ತೆಯಲ್ಲಿ ಮಹಿಳೆ ಜೊತೆ ಆಟೋ ಚಾಲಕನೊಬ್ಬ ಕಿರಿಕ್ ಮಾಡ್ಕೊಂಡಿದ್ದಾನೆ. ಬೆಳ್ಳಂದೂರು ಮುಖ್ಯ ರಸ್ತೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಮಹಿಳೆ ಇದ್ದ ಕಾರ್ನ ಗ್ಲಾಸ್ ಒಡೆದು ಆವಾಜ್ ಹಾಕಿದಾನಂತೆ. ಕಾರ್ನಲ್ಲಿ ಹೋಗ್ತಾ ಇದ್ದ ಮಹಿಳೆ ಜೊತೆ ಜಗಳಕ್ಕೆ ನಿಂತಿದ್ದಾನೆ ಆಟೋ ಚಾಲಕನೊಬ್ಬ. ಇಮಿಡಿಯೇಟಾಗಿ ಆಕೆ 112 ಕರೆ ಮಾಡಿದ್ದಾರೆ. ಬೆಳ್ಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಪ್ರಕರಣ ಇದು. ಏನೋ ಈ ಆಟೋದಲ್ಲಿ ಹೋಗಬೇಕಾದ್ರೆ ಕಾರ್ ಏನೋ ಟಚ್ ಆಗಿರುತ್ತೆ ಅಂತನೋ ಅಥವಾ ಆಟೋನೇ ಕಾರಿಗೆ ಟಚ್ ಆಗಿದೆಯೋ ಅವ್ರು ಪ್ರಶ್ನೆ ಮಾಡಿರ್ತಾರೆ. ಅಷ್ಟಕ್ಕೆ ಈ ಆಟೋದವನು ಆಟೋ ನಿಲ್ಲಿಸಿ ಕಾರ್ ಹತ್ರಕ್ಕೆ ಬಂದು ಗಲಾಟೆ ಮಾಡಿ ಕಾರಿನ ಗ್ಲಾಸ್ ಒಡೆದು ರಂಪಾಟ ಮಾಡಾಕ್ಬಿಟ್ಟಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಇದು ಯಾವಾಗ ನಡೆದಿದ್ದು, ಯಾವ ಕಾರಣಕ್ಕೆ ಈ ರಸ್ತೆ ರಂಪಾಟ ಶುರುವಾಗಿದ್ದು, ಕಂಪ್ಲೇಂಟ್ ಆಯ್ತಾ, ಏನಾದರೂ ಕ್ರಮ ತಗೊಂಡಿದ್ದಾರಾ ಈ ಆಟೋ ಚಾಲಕನ ವಿರುದ್ಧ, ಹೇಗೆ? ಅರವಿಂದ್, ಘಟನೆ ಆಗಿರುವಂಥದ್ದು ಬೆಳ್ಳಂದೂರು ಮುಖ್ಯ ರಸ್ತೆಯಲ್ಲಿ, ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಘಟನೆ ಆಗಿರುವಂಥದ್ದು. ತಾರ್ ವೆಹಿಕಲ್ ಅಲ್ಲಿ ಆ ಮಹಿಳೆಯೊಬ್ಬರು ಕಾರನ್ನು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಿಂಬದಿಯಿಂದ ಬರುವಂತಹ ಆಟೋ ಚಾಲಕ ಸತತವಾಗಿ ಆರನ್ನ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಮಹಿಳೆ ಸೈಡನ್ನು ಕೊಡೋದಿಲ್ಲ. ಇದೇ ಕಾರಣಕ್ಕಾಗಿ ರೋಸಿ ಹೋಗುವಂತಹ ಚಾಲಕ, ಅಂದರೆ ಆಟೋ ಚಾಲಕ ಏನಿರ್ತಾರೆ, ನೇರವಾಗಿ ಬಂದು ಮಹಿಳೆಯನ್ನು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದಕ್ಕೆ ಶುರು ಮಾಡ್ತಾನೆ. ಕೂಡಲೇ ಆ ಮಹಿಳೆ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ಕೂಡಲೇ ಆತ ಆ ಗ್ಲಾಸ್ಗೆ, ಅಂದರೆ ವಿಂಡೋ ಗ್ಲಾಸ್ ಏನಿರುತ್ತೆ ಅದಕ್ಕೆ ಹೊಡೆಯೋದ್ರ ಮುಖಾಂತರವಾಗಿ ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ 2-3 ಬಾರಿ ಅವರ ಮುಂಭಾಗದಲ್ಲಿ ಬಂದು ಗಾಡಿಯನ್ನು ಸ್ಟಾಪ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ಕೂಡಲೇ ಇದರಿಂದ ಗಾಬರಿ ಆಗುವಂಥ ಆ ಮಹಿಳೆ ಏನಿರ್ತಾರೆ ಅವರು 112ಗೆ ಕರೆಯನ್ನು ಮಾಡಿ ಪೊಲೀಸರಿಗೆ ಸಹಾಯವನ್ನು ಕೇಳ್ತಾರೆ. ಅಂದರೆ ಈತ ಆಟೋ ಚಾಲಕ ಒಬ್ಬ ನನಗೆ ಈ ರೀತಿಯಾಗಿ ಈ ತೊಂದರೆಯನ್ನು ಕೊಡ್ತಾ ಇದ್ದಾನೆ, ಸೊ ಆದಷ್ಟು ಬೇಗ ತಾವು ಬರಬೇಕು ಅನ್ನುವಂಥದ್ದನ್ನು ಕೂಡ ಅವರು ಮನವಿಯನ್ನು ಮಾಡ್ತಾರೆ. ಆ ಎಲ್ಲ ಮನವಿಗಳು ಜೊತೆಗೆ ಆಟೋ ಚಾಲಕ ನಡೆದುಕೊಳ್ಳುವಂತಹ ರೀತಿ ಎಲ್ಲವೂ ಕೂಡ ಆ ಕಾರ್ನಲ್ಲಿ ಇದ್ದಂತಹ ಡ್ಯಾಶ್ ಕ್ಯಾಮ್ ಏನಿದೆ ಅದರಲ್ಲಿ ಕಂಪ್ಲೀಟ್ ಆಗಿ ಆ ವಿಡಿಯೋ ರೆಕಾರ್ಡ್ ಆಗಿರುವಂಥದ್ದು. ಸೊ ಅದರ ಆಧಾರದ ಮೇಲೆ ಈಗಾಗಲೇ ಪೊಲೀಸರಿಗೂ ಕೂಡ ದೂರನ್ನು ಕೊಡಲಾಗಿದೆ. ಪೊಲೀಸರಿಗೆ ದೂರನ್ನ ನೀಡಿ ಈ ರೀತಿ ಆಗ್ತಾ ಇದೆ ಅನ್ನುವಂಥ ದೂರನ್ನ ಸದ್ಯ ಮಹಿಳೆ ನೀಡಿದ್ದಾರೆ. ಈ ಸಂಬಂಧ ಪೊಲೀಸರು ಕೂಡ ಏನಾಗಿದೆ ಅನ್ನುವಂಥ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಆತನ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ತೇವೆ ಅನ್ನುವಂಥ ಸೂಚನೆಯನ್ನ ಆ ಮಹಿಳೆಗೆ ಮಾಡುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಈ ರೀತಿಯಾದಂಥ ರೋಡ್ ರೇಜ್ ಪ್ರಕರಣಗಳು ದಿನನಿತ್ಯ ನಡೀತಾನೆ ಇದೆ. ಪೊಲೀಸರು ಒಂದ್ ಕಡೆ ಎಚ್ಚರಿಕೆಯನ್ನ ಕೊಟ್ಟರು, ಮನವಿಯನ್ನ ಮಾಡಿದ್ರು, ಜೊತೆಗೆ ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡಿದ್ರು ಕೂಡ ರಸ್ತೆಗೆ ಇಳಿದಂತಹ ವಾಹನ ಸವಾರರ ನಡುವೆ ಈ ರೀತಿ ಆಗುವಂತ ಘಟನೆಯನ್ನ ತಪ್ಪಿಸೋದಕ್ಕೆ ಆಗ್ತಾ ಇಲ್ಲ. ಸೊ ಕಾಮನ್ ಆಗಿ ಆಗ್ತಾ ಇರುವಂತಹ ಘಟನೆ ಇದು ದಿನನಿತ್ಯ ಕಂಟಿನ್ಯೂ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರಿಗೆ ಇದು ಕೂಡ ಒಂದು ರೀತಿ ಟೆನ್ಷನ್ ಅನ್ನ ಹೆಚ್ಚಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅರವಿಂದ್, ಥ್ಯಾಂಕ್ ಯು ರಾಘು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.